ಬೆಂಗಳೂರಿನಲ್ಲಿ ಮುಂದುವರೆದ ಫುಟ್ಪಾತ್ ಒತ್ತುವರಿ, ಕೈ ಮುಗಿದು ಬೇಡಿಕೊಂಡರೂ ಕೂಡ ತೆರವು ಕಾರ್ಯ ನಿಲ್ಲಿಸಿದಂತಹ ಸಿಬ್ಬಂದಿಗಳು, ಜಿಬಿಎ ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶ. ಬೆಂಗಳೂರಿನಲ್ಲಿ ಮುಂದುವರೆದಂತಹ ಫುಟ್ಪಾತ್ ಒತ್ತುವರಿ, ಕೈ ಮುಗಿದು ಬೇಡಿಕೊಂಡರೂ ಕೂಡ ತೆರವು ಕಾರ್ಯ ನಿಲ್ಲಿಸದ ಸಿಬ್ಬಂದಿ, ಜಿಬಿಎ ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರ ಆಕ್ರೋಶ. ನೋಟಿಸ್ ನೀಡದೆ ಅಂಗಡಿಗಳನ್ನ ತೆರವು ಮಾಡ್ತಾ ಇದ್ದೀರಾ, ಏಕಾಏಕಿ ತೆರವು ಮಾಡಿದ್ರೆ ಬೀದಿಗೆ ಬರ್ತೇವೆ ಅಂತ ಹೇಳಿ ಅಳಲು ತೋಡ್ಕೊಂಡಿದ್ದಾರೆ. ತೆರವು ಕಾರ್ಯ ಮಾಡ್ತಿದ್ದಂತಹ ಜಿಬಿಎ ಸಿಬ್ಬಂದಿಯ ವಿರುದ್ಧ ಈಗ ಗರಂ ಆಗಿದ್ದಾರೆ. ಎಸ್, ಬೆಂಗಳೂರಿನಲ್ಲಿ ಈಗ ಒತ್ತುವರಿ ಕಾರ್ಯ ಮುಂದುವರಿತಾ ಇದೆ. ಅಲ್ಲಿರುವಂತಹ ಪಾದಚಾರಿಗಳಿಗೆ ಹಿಂಸೆ ಕೊಡುವಂತಹ ಒಂದಿಷ್ಟು ಜನ ವ್ಯಾಪಾರಸ್ಥರನ್ನ ಫೈಂಡ್ ಔಟ್ ಮಾಡಲಾಗಿದೆ. ಅಲ್ಲೆಲ್ಲ ಅಂಗಡಿ ಹಾಕೋ ಹಾಗಿಲ್ಲ. ಅದೇ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಯಾರೂ ಕೂಡ ಅಂಗಡಿಗಳನ್ನು ಹಾಕೋ ಹಾಗೆ ಇಲ್ಲ ಅಂತ ಹೇಳಿ ಅಲ್ಲಿರುವಂತಹ ಅಂಗಡಿಗೆ ಮುಂಗಟ್ಟುಗಳನ್ನು ತೆರವು ಮಾಡ್ತಾ ಇದ್ರು. ಆಗ ನೀವು ನೋಟಿಸ್ ಕೊಟ್ಟಿಲ್ಲ, ನೀವು ನೋಟಿಸ್ ಕೊಡಬೇಕಾಗಿತ್ತು ಅಂತ ಹೇಳಿ ಏಕಾಏಕಿ ಜಿಬಿಎ ಅಧಿಕಾರಿಗಳ ವಿರುದ್ಧವಾಗಿ ಮಾತನಾಡಲಿಕ್ಕೆ ರೆಡಿ ಆಗ್ತಾರೆ. ಓಕೆ, ನೋಟಿಸ್ ಎಲ್ಲಿ ಕೊಡಬೇಕಾಗಿತ್ತು? ನಿಮ್ಮ ಅಂಗಡಿಗಳಿಗೆ ಹಾಕ್ಬಿಟ್ಟು ಹೋಗ್ಬೇಕಾಗಿತ್ತಾ? ನಿಮಗೆ ಕೊಡಬೇಕಾಗಿತ್ತಾ? ಕೊಡೋಣ, ಅದಕ್ಕೇನಂತೆ. ಆದರೆ ಓಡಾಡುವಂತಹ ಜಾಗದಲ್ಲಿ, ಯಾರು ಪಾದಾಚಾರಿಗಳು ಓಡಾಡುವಂತಹ ಜಾಗದಲ್ಲಿ ನೀವು ಅಂಗಡಿ ಮಾಡಿ ಅಂತ ಹೇಳಿ ಹೇಳ್ದವ್ರು ಯಾರು? ಜಿಬಿಎ ಅಧಿಕಾರಿಗಳು ಬಂದಿದ್ರಾ? ತೆರವು ಮಾಡ್ತಾ ಇದ್ದಂತಹ ಅಧಿಕಾರಿಗಳೇನಾದ್ರು ಬಂದಿದ್ರಾ? ಇಲ್ಲ, ಅದು ಓಡಾಡ್ಲಿಕ್ಕೆ ಇಟ್ಟಿರುವಂತಹ ರಸ್ತೆ. ಇದು ಹೆಂಗಾಗ್ತಿದೆ ಅಂತಂದ್ರೆ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಫುಟ್ಪಾತ್ ಮೇಲೆ ನಡೀತಾನೆ ಇಲ್ಲ ಯಾರು. ಯಾಕೆ? ಫುಟ್ಪಾತ್ ಮೇಲೆ ಅಂಗಡಿ ಇರ್ತವೆ. ಎಲ್ಲಿ ನಡೀತಾರೆ? ಎಲ್ಲರೂ ರಸ್ತೆಗೆ ಇಳಿತಾರೆ, ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಆಕ್ಸಿಡೆಂಟ್ಗಳು ಹೇಗಾಗುತ್ತೆ? ಇಲ್ಲಿ ಬರ್ತಾ ಇದ್ದವ್ರು ಕಾಣಿಸೋದಿಲ್ಲ, ಕೆಲವೊಬ್ಬರಿಗೆ ತಗೊಂಡೋಗಿ ಗುದ್ದುತ್ತಾರೆ, ಇಲ್ಲ ಅಯ್ಯೋ ಬಂದ್ರು ಅಂತ ಹೇಳಿ ಸೈಡ್ ಮಾಡ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಆಪರೇಷನ್ ಫುಟ್ಪಾತ್ ಅನ್ನೋ ಒಂದು ಕಾರ್ಯಾಚರಣೆ ಇದೀಗ ಮತ್ತೊಂದು ಸ್ವಲ್ಪ ಚುರುಕಾಗಿ ಮಾಡ್ತಿರ್ಬೋದು. ಈಗ ನಾನು ಬಸವನಗುಡಿ ಇರತಕ್ಕಂಥ ಗಾಂಧಿ ಬಜಾರ್ನ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಈ ಒಂದು ಗಾಂಧಿ ಬಜಾರ್ ಮುಖ್ಯ ರಸ್ತೆ ಇರತಕ್ಕಂಥ ಒಂದು ನಮ್ಮ ಎಡ ಭಾಗದಲ್ಲಿ ಒಂದು ರಸ್ತೆಯಲ್ಲಿ ಈ ಒಂದು ಪಾದಕೆ ಕುಟೀರ ಆ ಒಂದು ಕುಟೀರನ್ನು ತೆರವು ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು. ಇಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ಅಂಗಡಿ ಮಾಲೀಕರುಗಳು ಯಾವ ಥರ ಒಂದು ತಮ್ಮ ಅಂದರೆ ಬೇಡಿಕೋತಿದ್ದಾರೆ, ನಮ್ಮ ಅಂಗಡಿಗಳನ್ನು ತೆರವು ಮಾಡಬೇಡಿ, ನಾವು ಈಗಾಗಲೇ ಒಂದು ಜಿಬಿಎ ಹತ್ರ ಪರ್ಮಿಷನ್ ತೆಗೆದುಕೊಂಡಿದ್ದೀವಿ ಅಂದ್ಬಿಟ್ಟು ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡೋದು ಒಂದು ಜಿಬಿಎ ಅಧಿಕಾರಿಗಳು ಅವರೊಂದು ರಿಕ್ವೆಸ್ಟ್ಗೆ ಒಂದು ಕರಗದೆ ಒಂದು ಆ ಒಂದು ಪಾದಕೆ ಕುಟೀರ ಇರುತ್ತೆ ಅದನ್ನು ತೆರವು ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಈಗಾಗಲೇ ಅದಕ್ಕೆ ಅಂದರೆ ಈ ಒಂದು ಪಾದಕೆ ಕುಟೀರ ಹಾಕೋಕ್ಕೆ ಜಿಬಿಎ ಅಧಿಕಾರಿಗಳು ಒಂದು ಪರ್ಮಿಷನ್ ಕೊಟ್ಟಿದ್ರು ಅಂತ ಅವ್ರ ಹತ್ರ ಒಂದು ದಾಖಲಾತಿಗಳಿವೆ. ಈಗ ನಾನು ಅವರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಸರ್, ಈಗ ಯಾವಾಗಿಂದ ಹಾಕಿದ್ರಿ, ಯಾಕೆ ತೆರವು ಮಾಡ್ತಿದ್ದಾರೆ? ಸರ್, ಬೆಳಗ್ಗೆ ಬಂದು ಈ ಥರ ಮಾಡ್ತಾರೆ, ಏನು ಹೇಳಿಲ್ಲ ನೋಡಿ ಸರ್. ಅದೆಲ್ಲ ತಿರ್ಗಾ ರೆಡಿ ಮಾಡೋಕೆ ಆಗತ್ತೆ ಸರ್ ನನ್ನ ಕೈಯಲ್ಲಿ. ಅಧಿಕಾರಿಗಳೆಲ್ಲ ಹಿಂಗೆಲ್ಲ ಮಾಡಿಬಿಟ್ರೆ ಹೆಂಗ ಸರ್? ಅಧಿಕಾರಿಗಳು ಏನಂತ ಹೇಳ್ತಿದ್ದಾರೆ? ಏನೂ ಹೇಳಿಲ್ಲ ಸರ್. ಗೌರ್ಮೆಂಟ್ ಇದರಲ್ಲಿದೆ ಅಂತ ಎತ್ಕೊಂಡು ನೋಡಿ ಸರ್, ಎಲ್ಲ ಹೊಡಿತಾ ಇದ್ದಾರೆ. ನಾನೇ ಬಡವನು, ಒಂದಿನ ಊಟ ಹಾಕಿಲ್ಲ ನನ್ನ ಕೈಯಲ್ಲಿ. ಇದೆಲ್ಲ ಹೊಡೆದಾಗ್ಬಿಟ್ರೆ ನೋಡಿ ಸರ್, ಹಂಗೆ ತೋರಿಸಿ ಸರ್. ನೋಡಿ ಸರ್, ಏನು ಇಲ್ಲ ಸರ್, ಏನು ಕೊಟ್ಟಿಲ್ಲ ಸರ್. ನೋಡಿ ಸರ್, ಹೋಯ್ತು ಅಂಗಡಿ. ಅಂದ್ರೆ ಇವರೊಂದು ಅಂಗಡಿ ಮಾಲೀಕರು ಹೇಳ್ತಾರೆ, ನಮ್ಗೆ ಯಾವುದೇ ಒಂದು ನೋಟಿಸ್ ಅನ್ನು ಕೊಟ್ಟಿಲ್ಲ, ನೋಟಿಸ್ ಕೊಡದೇ ಏಕಾಏಕಿ ಒಂದು ತೆರವು ಮಾಡುವಂಥ ಕೆಲಸಗಳು ಮಾಡ್ತಿದ್ರೆ ನಾವು ಇದ್ರ ಮೇಲೇ ಜೀವನ ಅವಲಂಬಿತವಾಗಿದ್ದೇವೆ. ಸೊ ಹಾಗಾಗಿ ಜಿಬಿಎ ಅಧಿಕಾರಿಗಳು ನಮ್ಮ ಮನೆಗೆ ಸ್ಪಂದನೆ ಮಾಡ್ತಿರೋಂಥದ್ದು ನೋಡಿ. ಈಗ ಪಾಪ ಆ ಒಂದು ಅಂಗಡಿ ಮಾಲೀಕರು ಎಷ್ಟೇ ಬೇಡಿಕೊಂಡ್ರು ಜಿಬಿಎ ಅಧಿಕಾರಿಗಳು ಅವರ ಬೇಡಿಕೆಗೆ ಮನ್ನಣೆ ಕೊಡಲ್ಲ. ಸೊ ಹೀಗಾಗಿ ಇಂಥ ಒಂದು ಘಟನೆಗಳು ಇಲ್ಲಿ ಇನ್ನು ಮುಂದೆ ಆದರೆ ಈಗ ಒಂದು ಗಾಂಧಿ ಬಜಾರ್ನಲ್ಲಿ ಇನ್ನು ಮುಂದೆ ಇನ್ನೂ ಹೆಚ್ಚಿಗೆ ನಡೀತೀವಿ ಅಂತ ಹೇಳಾಗ್ತದೆ. ಪಾಪ ಅವರು ಬೆಳಗ್ಗೆಯಿಂದ ಬಂದು ಈ ಒಂದು ತೆರವು ಮಾಡುವಂಥ ಕೆಲಸಗಳನ್ನು ಮಾಡಿದ್ರು. ಸೊ ಹೀಗಾಗಿ ಈ ಒಂದು ತೆರವು ಕಾರ್ಯಾಚರಣೆಗೆ ಇಲ್ಲಿ ಪಾಪ ಪುಣ್ಯ ಅನ್ನೋದು ಓಕೆ, ಒಪ್ಕೊಳ್ತೀನಿ, ಹೌದು ಪಾಪ. ಬಟ್ ಅಂಗಡಿಯಲ್ಲಿ ಇಡಿ ಅಂತ ಯಾರು ಹೇಳಿದ್ರು? ಹೌದು, ನಿಮ್ಗೆ ಊಟಕ್ಕಿಲ್ಲ, ನೀವು ಬಡವರಿದ್ದೀರಿ, ಒಪ್ಕೊಳ್ಳೋಣ, ನಮಗೂ ಸ್ವಲ್ಪ ಕರುಣೆ ಇದೆ. ಆದರೆ ಸಾರ್ವಜನಿಕರು ಓಡಾಡುವ ಸ್ಥಳದಲ್ಲಿ ಅಂಗಡಿ ಹಾಕಿ ಅಂತ ಯಾರು ಹೇಳಿದ್ದು? ಒಂದು ಅಧಿಕಾರಿಗಳು ಏನು ಮಾಡಬೇಕು ಅಂದರೆ ಅವ್ರ ಕೆಲಸ ಏನು ವಹಿಸ್ತಾರೆ. ಅಧಿಕಾರಿಗಳಿಗೆ ನೀವು ಹಿಡಿ ಶಾಪ ಹಾಕೋ ಅವಶ್ಯಕತೆ ಇಲ್ಲ. ನೀವು ಸರ್ಕಾರಕ್ಕೆ ಮಾತಾಡಬೇಕು, ಸರ್ಕಾರದ ಜೊತೆ ಮಾತಾಡಬೇಕು.
ಸರ್ಕಾರದ ನೌಕರ ಅಷ್ಟೇ ಆತ. ಅವ್ರಿಗೆ ಹಿಡಿ ಶಾಪ ಹಾಕ್ಕೊಂಡು ನೀವು ಕೂತ್ಕೊಂಡ್ರೆ ನಮ್ದು ಅದನ್ನು ತಗೊಂಡೋದ ಇದನ್ನು ತಗೊಂಡೋದ ಅಂದ್ಕೊಂಡು ಹೋಗಿ ಮಾತಾಡಿ, ನಮಗೆ ಬೇರೆ ಕಡೆ ಜಾಗವನ್ನು ಕೊಡಿ ಅಂತ ಹೇಳಿ, ಮೀಸಲಿಡಿ ಅಂತ ಹೇಳಿ, ನಾವು ಬೇರೆ ಕಡೆ ವ್ಯಾಪಾರವನ್ನು ಮಾಡ್ಕೊಳ್ತೀವಿ, ಒಂದು ಜಾಗವನ್ನು ಕೊಡಿ ಅಂತ ಹೇಳಿ. ಅಧಿಕಾರಿಗಳಿಗೆ ಬೈಯೋದು, ಅಧಿಕಾರಿಗಳಿಗೆ ಹಿಡಿಶಾಪ ಹಾಕೋದು, ನಾನೇನು ಮಾಡಬೇಕು ಅಂತ ಕೇಳೋದು. ನೀವು ಕೇಳಬೇಕಾಗಿದ್ದು ಅಧಿಕಾರಿ ಹತ್ರ ಅಲ್ಲ, ಸರ್ಕಾರದ ಬಳಿ. ಪಾಪ ಹೌದು, ಒಪ್ಕೊಳ್ತೀನಿ, ನಮಗೂ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಮಾಡಿ ಅಂತ ಹೇಳಿದ್ಯಾರು? ಕೇಳ್ಬೋದು, ಮೇಡಮ್ ಅಲ್ಲಿ ಇಷ್ಟೇ ಚಿಕ್ಕ ಅಂಗಡಿ ಇದೆ, ಅದರಿಂದ ಪಾದಚಾರಿಗಳಿಗೇನು ಇದಾಗುತ್ತೆ, ಆ ಕಡೆಯಿಂದ ಹೋಗ್ಬೋದಲ್ವಾ ಇವರು ಅಂತ ಹೇಳಿ. ಈ ಕಡೆಯಿಂದ ಆ ಕಡೆಯಿಂದ ಹೋಗೋಕ್ಕಾಗೋದಿಲ್ಲ.